ಹೋದ ತಿಂಗಳು 29ನೇ ತಾರೀಕು 42 ಮಕ್ಕಳು 8 ಜನ ಪ್ರಾಪ್ತರು ಇಲ್ಲಿ ಒಮ್ಮೆಲೆ ಪಾಟ್ನಾದಿಂದ ಮುಜಾಫರ್ ಎಕ್ಸ್ಪ್ರೆಸ್ ನಲ್ಲಿ ಇಲ್ಲೇ ಇಳಿತಾರೆ. பாட்னாவிலிருந்து முஜாபர் எக்ஸ்பிரஸ் ரயில் மூலம் பங்கார்பேட் ரயில்வே நிலையத்திற்கு அழைத்து வரப்பட்ட சுமார் 45 சிறுவர்கள் பின்னர் சந்தேகத்துக்கிடமான முறையில் தங்க வயலுக்கு கொண்டு செல்லப்பட்ட சம்பவம் பெரும் பரபரப்பை ஏற்படுத்தியுள்ளது. குழந்தைகளிடம் உரிய ஆவணங்கள், பெற்றோர் அனுமதி மற்றும் தெளிவான பயண விவரங்கள் இல்லாததால் இது மனித கடத்தல் சம்பவமாக இருக்கலாம் என்ற கடும் சந்தேகம் எழுந்துள்ளது. குழந்தைகள் தங்க வயலுக்கு அழைத்து வரப்பட்டதாக தகவல் வெளியானதை தொடர்ந்து இன்று எஸ்பி அலுவலகத்தில் ஸ்ரீ ராமசேனா சங்க மாநில தலைவர் திரு பிரமோத் முதாலிக் அவசர புகார் மனு அளித்தார். சம்பவ இடத்தில் உடனடி விசாரணை நடத்தி சம்பந்தப்பட்டவர்களை கைது செய்து குழந்தைகள் கடத்தல் பின்னணியில் செயல்படும் வலையமைப்பை கண்டறிய வேண்டும் என அவர் வலியுறுத்தினார். ಹೋದ ತಿಂಗಳು 29ನೇ ತಾರೀಕು 42 ಮಕ್ಕಳು 8 ಜನ ಪ್ರಾಪ್ತರು ಇಲ್ಲಿ ಒಮ್ಮೆಲೆ ಪಾಟ್ನಾದಿಂದ ಮುಜಾಫರ್ ಎಕ್ಸ್ಪ್ರೆಸ್ ನಲ್ಲಿ ಇಲ್ಲೇ ಇಳಿತಾರೆ. ಪೊಲೀಸರು ಅವರನ್ನ ನೋಡಿ ಅವರನ್ನ ಬಾಲಮಂದಿರದಲ್ಲಿ ಸೇರಿಸ್ತಾರೆ. ಬಾಲಮಂದಿರದಲ್ಲಿ ಸೇರಿಸಿದ್ರು ಕೂಡ ಕಿಡ್ನಾಪಿಂಗ್ ಕೇಸು ಯಾವುದೇ ಕೇಸ್ ಆಗಿಲ್ಲ ಅವ್ರ ಮೇಲೆ. ಸೊ ನಾವು 5ನೇ ತಾರೀಕು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲಿ ಬಂದು ಮನವಿ ಕೊಡ್ತೀವಿ. ಯಾವುದೇ ರೀತಿಯ ದಾಖಲೆ ಇಲ್ಲದೆ ಇಷ್ಟು ಜನ ಬರ್ತಾ ಇರುವಂತಹದ್ದು ಇದು ಕಿಡ್ನಾಪಿಂಗ್ ಕೇಸ್ ಆಗುತ್ತೆ, ಮಕ್ಕಳದ್ದು ಶೋಷಣೆ ಕೇಸ್ ಆಗುತ್ತೆ. ಸೊ ಆ 3 ಜನರ ಮೇಲಾದ್ರೂ ನಾವು ಕೇಸ್ ಹಾಕಿ ಎನ್ಕ್ವೈರಿ ಆಗ್ಲಿ, ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅಂತ ಹೇಳಿದೀವಿ. ಯಾರನ್ನು ಒಬ್ಬನ್ನೂ ಕೂಡ ಬಿಡಬಾರದು, ಸಂಪೂರ್ಣವಾಗಿ ದಾಖಲೆ ಸಿಗುವವರೆಗೆ ಅಂತನ್ನುವಂಥದ್ದು ಹೇಳಿದ ರಾತ್ರೋರಾತ್ರಿನೇ ಅವರನ್ನ ವಾಪಸ್ಸು ಬಿಹಾರಕ್ಕೆ ಕಳಿಸಿದ್ದಾರೆ. ಸೊ ಇಲ್ಲೇ ನಮಗೆ ಡೌಟ್ ಬರ್ತಾ ಇರುವಂತಹದ್ದು, ನೀವು ರಾತ್ರೋರಾತ್ರಿ ಕಳಿಸುವಂತ ಅವಶ್ಯಕತೆ ಏನಿತ್ತು? ಎರಡನೇದ್ದು, ಈಗ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ, ಅವ್ರು ನಾವು ಕನ್ಸಲ್ಟ್ ಮಾಡಿನೇ ಅವರು ವಾಪಸ್ ಅಲ್ಲಿ CWC ಕಳ್ಸಿದೀವಿ, ಅಲ್ಲಿ ಬಿಹಾರದ CWC ಕಳ್ಸಿದ್ವಿ ಅಂತ. ನೀವು ಅಲ್ಲೇ ಕಳ್ಸಿದ್ರಿ? ನೀವು ಡಾಕ್ಯುಮೆಂಟ್ ಸರಿ ಇದ್ರೆ ಅವ್ರು ಯಾತಕ್ಕೆ ಬಂದಿದ್ರು, ಎಲ್ಲಿ ಹೋಗ್ಬೇಕು ಅಂತ ಬಂದಿದ್ರು, ಮದರ್ಸಾಗೆ ಹಾವೇರಿ ಮದರ್ಸಾ ಹೋಗಕ್ ಬಂದಿದ್ರು, ಅಲ್ಲಿ ಕಳ್ಸಬಹುದಾಗಿತ್ತು. ಮತ್ ಹಾವೇರಿ ಮದರ್ಸಾ ಇದು ರಿಜಿಸ್ಟರ್ಡೋ ಅನ್ರಿಜಿಸ್ಟರ್ಡೋ ಸರಿಯಾಗಿ ಇದೆಯೋ ಇಲ್ಲೋ ಅಂತ ಅನ್ನುವಂಥದ್ದು ಕೂಡ ಅಲ್ಲಿ ಎನ್ಕ್ವೈರಿ ಮಾಡಬಹುದಾಗಿತ್ತು, ಅದು ಮಾಡಲಿಲ್ಲ. ಸೊ ಯಾವುದೂ ರೀತಿಯ ಇದು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನೂನುಬದ್ಧವಾಗಿ ಮಾಡಿಲ್ಲ, ಮೋಸ ಮಾಡಿದ್ದಾರೆ, ದಗ ಮಾಡಿದ್ದಾರೆ, ದೇಶದ್ರೋಹಿ ಕೆಲಸ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಸೊ ಇಂಥ ಒಂದು ಬೇಜವಾಬ್ದಾರಿಯ ರೀತಿ ಹಿನ್ನೆಲೆಯಲ್ಲಿ ಇವರೇ ಪೊಲೀಸ್ ಸ್ಟೇಷನ್, ಇವರೇ ಕೋರ್ಟು, ಇವರೇ ಜಡ್ಜಿಗಳು ಆಗಿ ಇವತ್ತು ಈ ರೀತಿ ಕಳಿಸುವಂತಹದ್ದು ಸರಿಯಲ್ಲ. ಇನ್ನು ಇದರಲ್ಲಿ CWC ಕೂಡ ಇದು CWC ಮೇಲೆ ಒತ್ತಡ ತಂದಿದ್ದಾರೆ. ಇಲ್ಲಿ ಇದರಲ್ಲಿ ಇಲ್ಲಿ MLA ಒತ್ತಡ ತಂದಿದ್ದಾರೆ, ಜಮೀರ್ ಅಹಮದ್ ಫೋನ್ ಬಂದಿದ್ದಾರೆ, ಮತ್ತು ಕಾಂಗ್ರೆಸ್ಸಿನ ಒತ್ತಡ ಬಂದಿದೆ, ಮುಸ್ಲಿಂ ಮುಲ್ಲಾ ಮೌಲಿಗಳು ಕೂಡ ಒತ್ತಡ ಬಂದಿದೆ. ಆ ಒತ್ತಡದ ಹಿನ್ನೆಲೆ ಕಾನೂನನ್ನು ಗಾಳಿಗೆ ತೂರಿ ಅವರನ್ನು ವಾಪಸ್ ಕಳಿಸುವಂತ ಪ್ರಕ್ರಿಯೆ ಮಾಡಿದ್ದು ತಪ್ಪು, ಖಂಡನೀಯವಾದ್ದು. ಇವತ್ತು ನಾವು ಮನವಿ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಮಕ್ಕಳ ಅಪಹರಣದ ಹಿನ್ನೆಲೆಯಲ್ಲಿ ಸೆಕ್ಷನ್ಸ್ ಏನೇನು ಇದಾವೆ ಹಾಕಿ ಕೊಟ್ಟಿದ್ದೀವಿ. ಸೊ ಇದಕ್ಕೂ ಇವರು ಸರಿಯಾಗಿ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಾವು ಕೋರ್ಟ್ಗೆ ಎಳಿತೀವಿ ಅಂತನ್ನುವಂಥದ್ದು ಹೇಳಿದ್ದೀನಿ. ಸೊ ಇದು ಸರಿಯಲ್ಲ, ಇದನ್ನ ಆಗಬಾರದು ಅಂತನ್ನುವಂತ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ.